ಸ್ನೇಹಿತರೆ, ಈ ನೀರ್ ದೋಸೆ ಅಥವಾ ತೆಳ್ಳವು ಇದೆಯಲ್ಲ, ಇದು ತಿನ್ನೋಕಂತೂ ಸೂಪರ್ ಆಗಿರುತ್ತೆ. ಎಷ್ಟು ಹಾಕ್ತಾ ಇದ್ರು ಹೋಗ್ತಾನೇ ಇರುತ್ತೆ ಹೊಟ್ಟೆಗೆ. ಲೆಕ್ಕ ಗಿಕ್ಕ ಎಲ್ಲ ಏನು ಬೇಕಾಗಲ್ಲ ಇದಕ್ಕೆ. ಆದ್ರೆ ನೀರ್ ದೋಸೆ ಮಾಡಿದ್ಮೇಲೆ ಗ್ಯಾಸ್ ಒಲೆಯನ್ನ ಕ್ಲೀನ್ ಮಾಡೋದಿದ್ಯಲ್ಲ, ಕಟ ಗ್ಯಾಸ್ ಒಲೆ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ತಲೆ ಬಿಸಿ ಆಗುತ್ತೆ. ಫುಲ್ಲು ಅಕ್ಕಪಕ್ಕದ ಪಾತ್ರೆಗಳು, ಇಡೀ ಗ್ಯಾಸ್ ಒಲೆ, ಗ್ಯಾಸ್ ಕಟ್ಟೆ ಎಲ್ಲದು ದೋಸೆ ಹಿಟ್ಟು ಬಿಟ್ಟು ಫುಲ್ ಗಲೀಜಾಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆದ್ರೂ ಮನೆ ಮಂದಿ ಎಲ್ಲ ಖುಷಿಯಿಂದ ಇಷ್ಟಪಟ್ಟು ತಿನ್ಬೇಕಾದ್ರೆ ಸೂಪರ್ ಇದೆಯಾ ದೋಸೆ. ಇದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಕ್ಲೀನ್ ಮಾಡೋದೊಂದು 10 ನಿಮಿಷ ಜಾಸ್ತಿ ತಗೊಳುತ್ತೆ ಅಷ್ಟೇ. ಆದ್ರೆ ಅವರೆಲ್ಲ ಖುಷಿಯಿಂದ ತಿನ್ಬೇಕಾದ್ರೆ ಆ ಸಂತೋಷ ಇದೆಯಲ್ಲ, ಅದ್ರ ಮುಂದೆ ಇದೆಲ್ಲ ಅಲ್ವಾ.